ಕೊನೆಯದಾಗಿ ನನ್ನ ಒಂದೇ ಮಾತು, ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಅವರು ಮಾತಾಡುವುದಾದ್ರೆ ನಮ್ಮ ಬೈಲೂರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಅವರು ಯಾವತ್ತು ಬೇಕಾದ್ರೆ ಬರಲಿ, ನಾವು ಅಲ್ಲಿ ಬಂದು ಅವರ ಎದುರಲ್ಲಿ ಆ ಬಗ್ಗೆ ಸವಾಲಾಗಿ ಇದು ಯಾರು ಯೋಜನೆ ಮಾಡಿದ್ದು, ಯಾರು ಇದನ್ನು ನಿಲ್ಲಿಸಿದ್ದು, ಇದು ಯಾರನ್ನು ಹಾಳಿಗೆಡಾಗಿದ್ದು, ಇಡೀ ಕಾರ್ಕಳದ ಒಂದು ಹೆಸರನ್ನು ಈ ಜಗತ್ತಿನಲ್ಲಿ ಕಪ್ಪು ಚುಕ್ಕಿ ನಿಲ್ಲುವಾಗೆ ಮಾಡಿದ ಯಾರು ಅಂತ ಹೇಳಿದ್ರೆ ಅವರು ನನ್ನ ಹತ್ರ ಮುಖಾಮುಖಿ ಚರ್ಚೆಗೆ ಬಂದ್ರೆ ನಾನು ಯಾವತ್ತೂ ಸಿದ್ಧನಿದ್ದೆ ಎಂಬ ಬಂಧುಗಳೇ, ನಾನು ಪದೇ ಅದನ್ನೇ ಹೇಳುವುದು ಏನಂದ್ರೆ, ನಮ್ಗೆ ಈ ಒಂದು ವಿಷಯಕ್ಕೋಸ್ಕರ ಕಾರ್ಕಳದ ಏನ್ ಹೇಳ್ತಾರೆ ಸ್ವಯಂ ಘೋಷಿತ ಅಭಿವೃದ್ಧಿಯ ಹರಿಕಾರ ಅಂತ ಸ್ವಯಂ ಘೋಷಿತವಾಗಿ ಹೇಳುತ್ತಿರುವ ಈ ಸುಳ್ಳು ಸಾಹುಕಾರ ಸುನಿಲ್ ಕುಮಾರ್ ಅವರ ವಿರುದ್ಧ ಮಾತಾಡುವ ಬಗ್ಗೆ ಬಹಳ ಬೇಸರ ಆಗ್ತದೆ. ಆದರೆ ಉಪಾಯ ಇಲ್ಲ. ಯಾಕಂದ್ರೆ ಇವತ್ತು ಏನು ಪತ್ರಿಕೆಯಲ್ಲಿ ಬರ್ತದೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ, ಅದನ್ನೇ ನಂಬಿ ಹೌದಂತ ಎಣಿಸುವ ಜನ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಮಾತಾಡುವ ಅನಿವಾರ್ಯತೆ ಇದೆ. ಬಂಧುಗಳೇ, ಬಹಳ ಬೇಸರ, ಬಹಳ ಒಂದು ಏನ್ ಹೇಳ್ತಾರೆ ಮನಸ್ಸಿಗೆ ಬೇಜಾರಾಗ್ತದೆ. ಹೇಳಿದ್ರೆ ಯಾವ್ದಾದ್ರು ಒಳ್ಳೇದು ಕೆಲಸ ಮಾಡಿದ್ರೆ ಅದು ಸುನಿಲ್ ಕುಮಾರ್ ಮಾಡಿದ್ದು, ಯಾರಾದ್ರೂ ತಪ್ಪು ಕೆಲಸ ಆಗಿದ್ರೆ ಅದು ಕಾಂಗ್ರೆಸ್ ಮಾಡಿದ್ದು. ಈ ರೀತಿಯ ಇವರ ನಿರಂತರವಾದ ಸುಳ್ಳಿನ ಸರಮಾಲೆಯನ್ನೇ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಸುಭದ್ರ ಅವರು ಹೇಳಿದ ಹಾಗೆ ಏನಂದ್ರೆ ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಮೊನ್ನೆ ಹೇಳಿದ್ರು, ಇದನ್ನು ನಿಲ್ಲಿಸಿದವರೇ ಉದಯ ಕುಮಾರ್ ಶೆಟ್ಟಿ ಅಂತ ಒಂದು ಆಪಾದನೆ ಮಾಡಿದ್ರು. ಬೇರೆ ಎಲ್ಲ ಈಗ ನಾಗಪ್ರಸನ್ನ ಅವರ ಒಂದು ಏನಿದೆ ನಮ್ಮ ಜಡ್ಜ್, ಹೈಕೋರ್ಟ್ ಜಡ್ಜ್ ಆಗಿ ನಾಗಪ್ರಸನ್ನ ಅವರು ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ರು. ಇವರು ಅಷ್ಟೊಂದು ಇವರಿಗೆ ಏನ್ ಹೇಳಿದೆ ಬದ್ಧತೆ ಅಷ್ಟೊಂದು ಇದಿದ್ರೆ ಅವರು ನೀವು ತೆಗೆದುಕೊಂಡ 1.2 ಕೋಟಿ ರೂಪಾಯಿ ವಾಪಸ್ ಕಟ್ಟಿ ಅಂತ ಹೇಳಿದ್ರು. ಈಗ ನಾವು ಕೋರ್ಟ್ ಅಲ್ಲಿ PL ಹಾಕಿ ಅದು ಮುಂದೆ ಸರ್ಕಾರಕ್ಕೆ ಕೋರ್ಟ್ ನಿರ್ದೇಶನ ಕೊಟ್ಟು ಮುಂದೆ ಆಗ್ಬೇಕಂತ ನಮ್ಮ ಒಂದು ಸೈಡಿನ ಪ್ರಯತ್ನ ಚಾಲು ಉಂಟು. ಇವರು ಯಾವತ್ತು ಅಲ್ಲೇ ಕೇಳಿದ್ದಾರೆ ಜಡ್ಜ್, ನೀವು ಆ ತಗೊಂಡ ದುಡ್ಡನ್ನು ವಾಪಸ್ ಕೊಡ್ತೀರಾ ಅಂತ. 1.2 ಕೋಟಿ ಅಂತ ತಗೊಂಡಿದ್ದಾರೆ. ಇವ್ರು ನಾಳೆ ವಾಪಸ್ ಕೊಡ್ಲಿ, ಹೊಸದಾಗಿ ಅದರ ಪ್ರಾರಂಭವಾಗಲಿ. ಅದರ ಜೊತೆಗೆ ಎಷ್ಟು ಅನ್ಯಾಯ, ಎಷ್ಟು ಸುಳ್ಳು ಹೇಳಿದೆ. 2023 ಜನವರಿಯಲ್ಲಿ ಏನು ಅದನ್ನು ಓಪನ್ ಮಾಡಿದ್ರು, ಇವರ ಸರ್ಕಾರ ಇರುವಾಗ, ಇವರ ಮುಖ್ಯಮಂತ್ರಿ ಇರುವಾಗ 15/3/2023 ಇದು DC-ಗೆ ಬಂದಿದೆ 31/3. ಈ ಜಾಗವು ಗೋಮಾಳ ಜಾಗ, ಇಲ್ಲಿ ಯಾವುದೇ ಇಂಥ ಒಂದು ಆಕ್ಟಿವಿಟೀಸ್ ಮಾಡಬಾರ್ದು ಅಂತೇಳಿ ಇಲ್ಲಿ ಸರ್ವೆ ನಂಬರ್ ನಮ್ಮ ಇಲ್ಲಿ ಎರಲಪಾಡಿ ಗ್ರಾಮದ 329/1ಕ್ಕೆ 1.5 ಎಕರೆ ಜಾಗವನ್ನು ಗೋಮಾಳ ಜಾಗ ಆದ್ರಿಂದ ಇದನ್ನು ಮಾಡಬಾರದು ಅಂತ ಸುನಿಲ್ ಕುಮಾರ್ ಮಿನಿಸ್ಟರ್ ಆಗಿದ್ರು. ಇದೇ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿ ಬಂದದ್ದನ್ನು ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ಇವ್ರು ಯಾಕಾಗಿ ಮಾಡಿದ್ರಿ ಪರಶುರಾಮ ಥೀಮ್ ಪಾರ್ಕ್ ಅನ್ನು? ಪ್ರವಾಸೋದ್ಯಮ ಮಾಡ್ಬೇಕಾದ್ರೆ ಪ್ರವಾಸೋದ್ಯಮ ಮಾಡಿ ಆಗಿದ್ರೆ ಇದನ್ನು ಯಾಕೆ ಇವ್ರು ಮಾಡಬಾರ್ದು ಗೋಮಾಳ ಜಾಗ ಅಂತ ಸರ್ಕಾರದಿಂದ ಆರ್ಡರ್ ಬಂದಿದೆ. ಈ ಬಗ್ಗೆ ತಾವು ಕೇಳಬೇಕು. ತದನಂತರ ನಾವು ಇಷ್ಟೆಲ್ಲ ಈಗ PL ಹಾಕಿ ಅವರು ಕೋರ್ಟ್ ಹೇಳಿದಾಗೆ 5,50,000 ದುಡ್ಡು ಕಟ್ಟಲಿಕ್ಕೆ ಹೇಳಿದ್ರೆ ಆ ದುಡ್ಡನ್ನು ಕಟ್ಟಿದ ನಂತರ ಸಹ ಈಗ ಇವರು ಈ ಕೆಲಸವನ್ನು ಮಾಡ್ಲಿಕ್ಕೆ ಪುನಃ ತಡೆ ಕೊಡ್ತಿದ್ದಾರೆ. ನಮ್ಮ ಉದ್ದೇಶ ಈಗ ಸಹ ಬಹಳ ಸ್ಪಷ್ಟವಾಗಿದೆ. ಇದು ಒಂದು ಪ್ರವಾಸೋದ್ಯಮ ಜಾಗ ಆಗ್ಬೇಕು. ಜನರಿಗೆ ಹೋಗಿ ಅಲ್ಲಿ ಏನಂದ್ರೆ ಅದು ಆಲ್ರೆಡಿ ಅದಕ್ಕೆ ಸರ್ಕಾರದ ದುಡ್ಡು ಖರ್ಚು ಮಾಡಿ ಆಗಿದೆ. ಅದರಿಂದ ಅದರ ಒಂದು ಪ್ರವಾಸೋದ್ಯಮ ಕೇಂದ್ರ ಮಾಡ್ಬೇಕಂತ ನಮ್ಮ ಉದ್ದೇಶ. ಆದರೆ ಸ್ಟ್ಯಾಚ್ಯೂ ಹೇಗಾಗ್ಬೇಕಂತ ನಾವು ನಿರ್ಧಾರ ಮಾಡುವುದಲ್ಲ. ಖಂಡಿತ ಇದು ಒಂದು ಒಳ್ಳೆಯ ಏನ್ ಹೇಳ್ತಾರೆ, ನಮ್ಮಲ್ಲಿ ತುಂಬಾ ಜನ ಜ್ಯೋತಿಷಿಗಳು, ವಿದ್ವಾನುಗಳು ತುಂಬಾ ಜನ ಇದ್ದಾರೆ. ಅವರ ಮೂಲಕ ಅಷ್ಟಮಂಗಲ ಪ್ರಶ್ನೆಯಾಗಿ ಇದು ಮಾಡಬಹುದು, ಹೇಗೆ ಮಾಡಬೇಕನ್ನೋ ಎಲ್ಲ ಚಿಂತನೆ ಆಗಿ, ಮತ್ತೆ ಊರಿನ ಎಲ್ಲ ಹಿರಿಯರನ್ನು, ಬೈಲೂರು ಭಾಗ ಇರ್ಬೋದು, ಕಾರ್ಕಳ ಭಾಗ ಇರ್ಬೋದು, ಯಾರಾದ್ರೂ ಒಬ್ಬರು ಸುತ್ತಲ್ಲ. ಇದು ಇವತ್ತು ಮಾಡಿ ನಾಳೆ ಹೋಗುದಲ್ಲ. ಯಾಕೆ ನಮ್ಮ ಕಣ್ಣಿದ್ದೂರಲ್ಲಿ ಗೊಮ್ಮಟೇಶ್ವರ ಮಾಡಿದ ಸಾವಿರಾರು ವರ್ಷದ ಇತಿಹಾಸ ಇದೆ. ನಮ್ಮಲ್ಲಿ ಎಷ್ಟೋ ಪುರಾಣ ಪ್ರಸಿದ್ಧ ವೆಂಕಟರಮಣ ದೇವಸ್ಥಾನ ಇರ್ಬೋದು, ಹಾಗೆ ಮಾಲಿಂಗೇಶ್ವರ ದೇವಸ್ಥಾನ, ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿವೆ. ಹಾಗಿರುವಾಗ ಇದನ್ನು ಸಹ ಅಲ್ಲಿ ಮಾಡುವುದರಲ್ಲಿ ಯಾವ ರೀತಿ ಮಾಡ್ಬೇಕಂತ ಹಿರಿಯರದೆಲ್ಲ ಮಾರ್ಗದರ್ಶನ ತಗೊಂಡು ಮಾಡುವಂತಹ ಬಹಳ ಅವಶ್ಯಕತೆ ಇದೆ ಅಂತ ಈ ಮೂಲಕ ಹೇಳಲು ಇಚ್ಛಿಸ್ತೇನೆ. ಈ ಯೋಜನೆ ಸಹ ನಿಮ್ಗೆ ಗೊತ್ತಿರ್ಬೋದು. ಇದು ಆಗುವಾಗ ನಾವು ಸಹ ಹೋಗಿ ಹೇಳಿದೆವು, ಶಾಸಕರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ದೇವರವರಿಗೆ ಒಳ್ಳೇದು ಮಾಡ್ಲಿ, ಮುಂದೆ ಹೋಗ್ಲಿ ಅಂತ. ಆದರೆ ಅವ್ರು ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗಿ ಕೇವಲ ರಾಜಕೀಯಕ್ಕಾಗಿಯೇ ಇವರು ಇದನ್ನು ಮಾಡಿದ್ದು ಬಿಟ್ರೆ ಬೇರೆ ಯಾವುದಕ್ಕಲ್ಲ. ಇನ್ನು ಹೇಳ್ತಾರೆ ನಮ್ಗೆ ಇದು ರಾಜಕೀಯ ಅಲ್ಲ, ನಮ್ಗೆ ಇದು ಪ್ರವಾಸೋದ್ಯಮ, ಕಾಂಗ್ರೆಸ್ಗೆ ರಾಜಕೀಯ ಅಂತಾರೆ. ಅದು ಅವ್ರು ಹೇಳುವಾಗ ತಪ್ಪಿ ಹೇಳಿದ್ದು. ಅವ್ರದ್ದು ಯೋಜನೆ ಇದ್ದರೆ ಇದು ರಾಜಕೀಯಕ್ಕೋಸ್ಕರ. ಅವರು ಖಂಡಿತ ಇದು ಜನರಿಗೆ ಪ್ರವಾಸೋದ್ಯಮಕ್ಕೆ ಮಾಡುವುದಾದ್ರೆ ಖಂಡಿತ ಅಲ್ಲಿ ಅವರು ನಕಲಿ ಪ್ರತಿಮೆ ಯಾವುದ್ರಲ್ಲಿ ಪ್ರತಿಮೆ ಮಾಡಬೇಕಿತ್ತು ಅದರಲ್ಲಿ ಮಾಡೋದಿರುವುದಿಲ್ಲ. ಅದಕ್ಕೆ ನೋಡಿ, ಅವ್ರು ಅಷ್ಟೆಲ್ಲ ಸತ್ಯ ಹೇಳುವವರಾದ್ರೆ ರಥೋರಾತ್ರಿ ಮೂರ್ತಿಯನ್ನು ಯಾಕೆ ತಗೊಂಡು ಹೋಗ್ಬೇಕಿತ್ತು? ರಥೋರಾತ್ರಿ ಈ ಮೂರ್ತಿಯನ್ನು ಅಲ್ಲಿಂದ ತೆಗೆಯುವ ಕೆಲಸ ಈ ಶಾಸಕರು ಯಾಕೆ ಮಾಡಬೇಕಿತ್ತು ಅಂತ ನಾನು ಕೇಳುದು. ಆ ನಂತರ ನೋಡಿ, ಇವತ್ತಿಗೂ ಪರಶುರಾಮ ಅದನ್ನು ಅವರಿಗೆ ಹಾಗೆ ನಿಲ್ಲಿಸಿಟ್ಟಿದ್ದಾರೆ. ಅದು ಇವರಿಗೆ ತಟ್ಟಿದ ಶಾಪ ಅಂತ ನಾನು ಹೇಳ್ತೇನೆ. ಅದಕ್ಕೋಸ್ಕರ ಅದನ್ನೀಗ ಎಲ್ರು ಹೋಗುವಾಗ ನೋಡಿ ಇವ್ರಿಗೆ ಶಾಪ ಕೊಡ್ತಿದ್ದಾರೆ. ಈಗ ಮುಂದಿನ ದಿನದಲ್ಲಿ 12 ವರ್ಷಕ್ಕೊಂದ್ಸಲ ಬರುವ ಮಹಾಮಸ್ತಕ ಅಭಿಷೇಕ ಇದೆ. ಲಕ್ಷಾಂತರ ಜನ ಕಾರ್ಕಳಕ್ಕೆ ಬರ್ತಾರೆ.
ಎಲ್ಲ ಇವ್ರದ್ದು ನೋಡಿ ಏನು ಮಾನ ಮರ್ಯಾದೆ ಉಳಿಲಿಲ್ಲ ಏನು, ಆದ್ರೂ ಮರ್ಯಾದೆ ಹೋಗುತ್ತಾ ಅಂತ ಅದನ್ನು ಮರೆಮಾಚಲು ಈ ಎಲ್ಲ ನಾಟಕವನ್ನು ಅವ್ರು ಮಾಡುವ ಒಂದು ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಅಂತ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟೇನೆ. ಅದೇ ರೀತಿ ಇವತ್ತು ಬೇರೆ ಬೇರೆ ನಮ್ಮ ಅಲ್ಲಿಯ ಹೋರಾಟದ ಬಗ್ಗೆ ಸಹ ನಿಮ್ಗೆ ಗೊತ್ತಿದೆ. ಅಲ್ಲಿ ಅದು ನಕಲಿ ಮಾಡಿದ್ದಾರೆ ಅಂತ ನಾವೇನು ಹೇಳಿದಲ್ಲ, ಇದು ಬಿಜೆಪಿ ಬಿ ಟೀಮ್ ಅವರೇ ಅಲ್ಲಿ ಹೋಗಿ ಇದೊಂದು ಹೀಗೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಪ್ರಸ್ತಾವನೆಯನ್ನು ಹೇಳಿದ್ದನ್ನು ತಾವು ಗಮನಿಸಿದ್ದೀರಿ ಬಂಧುಗಳೇ. ಅದರ ಜೊತೆಗೆ ಇವತ್ತು ನಮ್ಮ ಬಗ್ಗೆ ಇಲ್ಲದ ಸಲ್ಲದ ಅಪವಾದವನ್ನು ಮಾಡುದು, ಅಭಿವೃದ್ಧಿಗೆ ನಾವು ತೊಂದರೆ ಮಾಡ್ತೇವೆ ಅಂತ ಹೇಳುದು. ನಾನು ಈಗಾಗಲೇ ಬೆಳಿಗ್ಗೆ ಮಾತನಾಡಿ ಬಂದೆ, ನಮ್ಮಲ್ಲಿ ಪಡುಗೂಡು ಖಜಾನೆ ಪಡುಗೂಡು ರಸ್ತೆ ಅಂತ ಒಂದು ರಸ್ತೆ ಕಾಮಗಾರಿ ಆಗಿತ್ತು, 2 ಕೋಟಿ ರೂಪಾಯಿದು. ನಾವೇ ಅದನ್ನು ಸುಮಾರು 20 ವರ್ಷದಿಂದ ಆ ಗ್ರಾಮಸ್ಥರು ಸತತವಾಗಿ ಇವರಿಗೆ ಮನವಿ ಕೊಟ್ಟರು, ಇವರು ಆ ಮನವಿಗೆ ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರ ಈ ಸಲ ನಮ್ಮ ಸರ್ಕಾರ ಬಂದ ನಂತರ ಇದನ್ನು ಯಾವ್ದಾದ್ರು ಒಂದು ಯೋಜನೆಯಲ್ಲಿ ತಗೊಂಡು ಮಾಡ್ಬೇಕಂತ ಅದನ್ನು ಬೆನ್ನಿಡಿದೆ. ಅದಕ್ಕೆ ಸರಿಯಾಗಿ ಸರ್ಕಾರ 2 ಕೋಟಿ ಅನುದಾನ ಕೊಟ್ಟಿತ್ತು. ಆ ಕಾಮಗಾರಿ ಸಹ ಮಾಡುವಾಗ ಎದುರಿದ್ದು ರೋಡ್ ಸ್ವಲ್ಪ ಚೆನ್ನಾಗಿದೆ, ಹಿಂದಿಂದ ಪಡುಗೂರು ಪೇಟೆಯಿಂದಲೇ ಮಾಡ್ಕೊಂಡು ಹೋಗುವ ಉದ್ದೇಶದಿಂದ ಗುತ್ತಿಗೆದಾರರ ಹತ್ರ ಆ ಕೆಲಸವನ್ನು ಪ್ರಾರಂಭಿಸಿದ್ರು. ಇವರು ಅದನ್ನು ಸಹ ಮಾಡ್ಲಿಕ್ಕೆ ಬಿಡದೆ ಅಲ್ಲಿ ಈಗ ಸಹ ಒಂದು 100 ಮೀಟರ್ ಅಷ್ಟು ಕಾಮಗಾರಿಯನ್ನು ಮಾಡದೆ ಅಲ್ಲಿ ಹಾಳುಗೆಡವಿ ಜನರ ಶಾಪಕ್ಕೆ ಅವರು ಗುರಿ ಆಗ್ತಿದ್ದಾರೆ. ಅದರ ಆರೋಪವನ್ನು ನನ್ನ ಮೇಲೆ ಹಾಕುವ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಇವತ್ತು ಭದ್ರಗಾಳಿ ಅಮ್ಮ ನಮ್ಮ ಪಡುಗೂರಲ್ಲಿ ನಮ್ಮಿಂದ ತಾಯಿ ಇದ್ದಾರೆ, ಅವರ ಬುಡದಲ್ಲಿ ಹೋಗಿ ನಾನು ಹೇಳಿದೆ ಭಟ್ರ ಹತ್ರ, ನೀವು ಇದನ್ನು ಕೊಂಡಿಯಾಗಿ ನಿಂತು ಇದನ್ನು ಶಾಸಕರ ಗಮನಕ್ಕೆ ತಂದು ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಹೇಳಿ ಈ ಕೆಲಸವನ್ನು ಕಂಪ್ಲೀಟ್ ಮಾಡುವ ಕೆಲಸ ಮಾಡಬೇಕು. ನಾನು ಯಾವತ್ತೂ ಪಡುಗೂರಿಗೆ ದ್ರೋಹ ಮಾಡಿದವನಲ್ಲ, ಅಲ್ಲಿ ಅಭಿವೃದ್ಧಿಯಲ್ಲಿ ನನ್ನ ಸದಾ ಚಿಂತನೆಯಿಂದ ಇರುವ ನಮ್ಮ ಮಾತನ್ನು ಅವರಿಗೆ ಬೆಳಿಗ್ಗೆ ಹೇಳಿ ಬಂದಿದ್ದೇನೆ. ಖಂಡಿತ ಅವರಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಆ ಕೆಲಸವನ್ನು ಅದು PW ರೋಡ್ ಅದನ್ನು ಕಂಪ್ಲೀಟ್ ಮಾಡುವ ಹಾಗೆ ಮಾಡ್ಲಿ ಅಂತ ನಾನು ಈ ಮೂಲಕ ವಿನಂತಿಸುತ್ತೇನೆ. ಅದೇ ರೀತಿ ನಮ್ಮಲ್ಲಿ ನಮ್ಮ ಅಜಕಾರದಿಂದ ಮರಡೆ ಅಜಕಾರಲ್ಲಿ ಇರುವ ಒಂದು ರಸ್ತೆಯನ್ನು ಅಷ್ಟೇ 2 ಕೋಟಿ ರೂಪಾಯಿ ಅನುದಾನ ತಂದು ಅದು ಸಹ ಸುಮಾರು 20 ವರ್ಷದ ಬೇಡಿಕೆ ಆಗಿತ್ತು. ಆ ರಸ್ತೆಯನ್ನು ಮಾಡ್ಲಿಕ್ಕೆ ಸಹ ನಾವು ಪ್ರಾರಂಭ ಎಲ್ಲ ಟೆಂಡರ್ ಪ್ರಕ್ರಿಯೆ ಬಾಕಿ ಇತ್ತು, ಅನುದಾನ ಬಂದಿತ್ತು. ಅದನ್ನು ಸಹ ಅದನ್ನು PNGS ಅಪ್ರೂವ್ ಆಗಿದೆ ಅಂತ ಹೇಳಿ ಅದಕ್ಕೆ ಸಹ ಅದನ್ನು ಏನು ದಿಕ್ಕು ತಪ್ಪಿಸಿ ಇವತ್ತಿಗೂ ಆ ಕಾಮಗಾರಿಯನ್ನು ಪ್ರಾರಂಭ ಆಗಲಿಕ್ಕೆ ಬಿಡದಿದ್ದ ಕೇಳಿದ್ರೆ ಅದು ಸುನೀಲ್ ಕುಮಾರ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ಇವತ್ತು ನಮ್ಮ ವಿನ್ಯಾಸಿನ ಇದರಿಂದ ಈ ನಕರೆ ರಸ್ತೆ ಇದಕ್ಕೆ ಸಹ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬರ್ತಾರಂತ ಹೇಳುವಾಗ ಸುಮಾರು 3 ಕೋಟಿ ರೂಪಾಯಿ ಅನುದಾನ ತಂದಿದ್ದೆವು. ಅದು ಈಗ ಮೊನ್ನೆ ತಾನೇ ಟೆಂಡರ್ ಪ್ರಕ್ರಿಯೆ ಮುಗಿಯುವ ಹಂತದಲ್ಲಿದೆ. ಇಷ್ಟೊತ್ತು ಸುಮಾರು 6 ತಿಂಗಳಾಯ್ತು ಆ ಕೆಲಸವನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅದರ ಜೊತೆಗೆ ನಮ್ಮ ಮಿಯಾರಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅನುದಾನ ತಂದು SC/ST 4 ರಸ್ತೆಯನ್ನು ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿತ್ತು. ಆ ಅನುದಾನವನ್ನು ಕೇವಲ ಉದಯ್ ಕುಮಾರ್ ಶೆಟ್ಟಿ ಶಿಫಾರಸ್ ಮಾಡಿ ಬಂದಿದ್ದಾರೆ ಉದ್ದೇಶ ಇಟ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡುವ ಕೆಲಸವನ್ನು ಇವರು ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಹಳ ಬೇಸರ ಪಡ್ತೇನೆ ನಮ್ಮ ಬಂಧುಗಳೇ. ಅದರ ಜೊತೆಗೆ ಇವರ ಅಕ್ರಮದ ಬಗ್ಗೆ ಅಥವಾ ಇವರ ಸುಳ್ಳು ವರದಿಯ ಬಗ್ಗೆ ನಾನು ಹೇಳ್ಬೇಕಂತಿಲ್ಲ. ನಮ್ಮ ಎಂಡೋಳೆ ಡ್ಯಾಮಿನ ಬಗ್ಗೆ ನಾನೇನು ಹೇಳುದಿಲ್ಲ. ಇವರ ಗುರುಗಳಾದ ಮುತಾಲಿಕ್ ಅವರೇ ಅಲ್ಲಿ ಬಂದು ಕ್ರಿಕೆಟ್ ಆಡಿ ವಾಲಿಬಾಲ್ ಆಡಿ ಎಲ್ಲ ಮಾನಹಾನಿ ಮಾಡಿ ಹೋಗಿದ್ದಾರೆ. ಇದು ಉದಯ್ ಶೆಟ್ಟಿ ಮಾಡಿದಲ್ಲ, ಸುಬೋಧ್ ಅವರು ಮಾಡಿದಲ್ಲ, ಕಾಂಗ್ರೆಸ್ನವರು ಮಾಡಿದಲ್ಲ. ಅವರ ಗುರುಗಳಾದ ಮುತಾಲಿಕ್ ಅವರೇ ಬಂದು 140 ಕೋಟಿ ರೂಪಾಯಿ ಯೋಜನೆಯನ್ನು ಒಂದು 4 ಕೋಟಿ ಉಪಯೋಗ ಇಲ್ಲದ ರೀತಿಯಲ್ಲಿ ಮಾಡಿ ಖಾಲಿ 3 ತಿಂಗಳು 4 ತಿಂಗಳು ನೀರು ಕೊಡುವಂತ ವ್ಯವಸ್ಥೆಯನ್ನು ಮಾಡಿ ಕೆಟ್ಟ ಸಂಪ್ರದಾಯವನ್ನು ಮಾಡಿ ಹೋಗಿದ್ದಾರೆ. ಅದೇ ಡ್ಯಾಮು ಒಂದು ಕೇವಲ 1 ಕಿಲೋಮೀಟರ್ ಕೆಳಗಾಗಿದ್ರೆ ಇವತ್ತೆಲ್ಲ ಕಡೆಗೆ ಉತ್ತಮ ರೀತಿಯಲ್ಲಿ ನೀರು ಹೋಗುವಂತ ಅವಕಾಶ ಇತ್ತು. ಅದು ಇನ್ನೊಂದ್ಸಲ ನಮ್ಮ ಜೀವಮಾನದಲ್ಲಿ ಆ ಕೆಲಸ ಆಗುದಿಲ್ಲ. ಇವತ್ತು ಹೆಣ್ಣೋಳೆ ಪೇಟೆಗೆ ಒಂದು ಕರೆಂಟ್ ಕೊಡುವಂತ ರೀತಿಯಲ್ಲಿ ಇಡೀ ಪೇಟೆಯನ್ನು ಸರ್ವನಾಶ ಮಾಡಿ ಹಾಕಿದ್ದಾರೆ. ನಿಜವಾಗಿ ಅದರ ಹೆಣ್ಣೋಳೆಯ ಒಂದು 3 ಎಕರೆ ಜಾಗ ಮಾಡಿ ಆಚೆ ಈಚೆ ಕಲ್ಲು ಕಟ್ಟಿ ಅಲ್ಲಿ ಸ್ಪೀಡ್ ಬೋಟ್ ಮಾಡಿ ಎಲ್ಲ ಮಾಡ್ಬೇಕಂತ ನಾವೆಲ್ಲ ಜೀವನದಲ್ಲಿ ಕನಸು ಕಂಡವರು. ಆದರೆ ಇವರಿಗೆ ಯಾರು ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ಇವರೇ ಮಾಡಿದ್ದೇ ಆಗಿದೆ, ಇವರು ಆಡಿದ್ದೇ ಆಟ ಆಗಿದೆ ಅನ್ನುವ ರೀತಿಯಲ್ಲಿ ಜನರಿಗೆ ಬರೀ ಇಲೆಕ್ಷನ್ ಬಂದಾಗ ಸುಳ್ಳು ಹೇಳಿದ್ರಾಯ್ತು, ಆಪಾದನೆ ಮಾಡಿದ್ರಾಯ್ತು. ಇವರು ಇವತ್ತಲ್ಲ ನಮ್ಮ ನಾಯಕರಾದ ಗೋಪಾಲ್ ಭಂಡಾರಿ ಅವರಿಗೆ ಸುಮಾರು 10 ವರ್ಷದಿಂದ ಸುಚೇತಾ ಶೆಟ್ಟಿಯನ್ನು ಕೊಲೆಗಾರರು ಗೋಪಾಲ್ ಭಂಡಾರಿ ಅವರ ಸಂಬಂಧಿಕರೇ ಅಂತ ಹೇಳಿ ಇವರು ಚುನಾವಣೆಯನ್ನು ಮಾಡಿ ಚುನಾವಣೆ ಗೆದ್ದು ಆ ಅಹಂಕಾರದಲ್ಲಿ ಬೀಗಿದವರು ಇದು ಸುನೀಲ್ ಕುಮಾರ್ ಅವರು. ಇವತ್ತು ಅವರು ಮಾಡಿದ್ದೆ ಅವರಿಗೆ ಮುಟ್ಟಿದೆ ಅಂತ ಹೇಳುವುದಕ್ಕೆ ಮೊನ್ನೆ ಆದ ಅಡ್ಡ ಮತದಾನ ಧರ್ಮಸ್ಥಳದಲ್ಲಿ ಹೋಗಿ ಎಲ್ಲ ರಾಜ್ಯಾಧ್ಯಕ್ಷರ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರ ಮತ್ತೆ ಎಲ್ಲ ಶಾಸಕರು ಜೊತೆಗಾಗಿರುವಾಗ ಇವರು 2002ರಲ್ಲಿ ಏನು ಗೋಪಾಲ್ ಭಂಡಾರ ಮೇಲೆ MLC ಎಲೆಕ್ಷನ್ ಆಗ ಆಪಾದನೆಯನ್ನು ಹೊರಿಸಿದ್ರು. ಇವರು ಗೋಪಾಲ್ ಭಂಡಾರು ಅಡ್ಡ ಮತದಾನ ಮಾಡಿದಾರಂತ. ಇವತ್ತು ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ತಾ ಅಂತ ಹೇಳೋದಕ್ಕೆ ಇವತ್ತು ಸುನೀಲ್ ಕುಮಾರ್ ಅಡ್ಡ ಮತದಾನ ಅಲ್ಲಿ ಮಾಡಿದಾರಂತ ಬಿಜೆಪಿ ಅವರೇ, ನಾವೇನು ಹೇಳುದಲ್ಲ, ನಮ್ಮಲ್ಲಿ ಓಟ್ ಹೋಗ್ಲಿಕ್ಕೆ ಅವರು ಅಡ್ಡದಾನ ಮತದಾನ ಮಾಡಿದ್ದಾರೆ ನಮ್ಮ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ.
ಇನಿವೆ ಅದಕ್ಕೆ ನಾನು ಹೇಳಿದ್ದು, ಯಾವಾಗಲೂ ನಾವು ಯಾವುದನ್ನೇ ಆಡುವ ಮೊದಲು ಮಾಡುವ ಮೊದಲು ನೋಡ್ಬೇಕು, ಇಲ್ಲವೇ ಅವರ ಇವತ್ತು ಇಲ್ಲ ನಮ್ಮ ಜೊತೆಗೆ, ಆದ್ರೂ ಅವರಿಗೆ ಮಾಡಿದ ಆ ಆಪಾದನೆ ಇವತ್ತು ಅವ್ರಿಗೆ ಎಷ್ಟು ಬೇಸರ ಆಗಿರ್ಬೋದು ಅಂತ ನಮ್ಗೆಲ್ಲ ಗೊತ್ತಿದೆ. ಅದು ಇವತ್ತು ಅವರಿಗೆ ಉಲ್ಟಾ ಆಗಿ ಪರಿಣಮಿಸಿದೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಸರ್ಕಾರ ಆಸ್ಪತ್ರೆಯಲ್ಲಿ ತಮ್ಗೆಲ್ಲ ಗೊತ್ತಿದೆ, ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ವೈದ್ಯಾಧಿಕಾರಿಯ ತೊಂದರೆ ಇದ್ದಾಗ ನಾವು ಅದನ್ನು ಬೆನ್ನಿಡಿದು ತಂದು ಮಾಡಿದಾಗ ಅದಕ್ಕೆ ಸಹ ಏನೋ ಒಂದು ಕ್ಷುಲ್ಲಕ ರೀಸನ್ ಹೇಳಿ ಮಾತಾಡೋ ಕೆಲಸವನ್ನು ಮಾಡ್ತಾರೆ. ಇವರು ಶಾಸಕರು ಹೌದೋ ಅಲ್ವೋ, ಇವರು ಜನಪ್ರತಿ ಹೌದೋ ಅಲ್ವೋ ನೆಮ್ಮದಿಯಲ್ಲಿ ನಮ್ಗೆ ಡೌಟ್ ಬರ್ಲಿಕ್ಕೆ ಶುರು ಆಗಿದೆ. ಯಾಕಂದ್ರೆ ಏನೇ ಮಾಡಿದ್ರು ಉದಯ್ ಶೆಟ್ಟಿ ಮಾಡಿದ್ರು ಕಾಂಗ್ರೆಸ್ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ನಮ್ಮ ಕಾರ್ಕಳದಲ್ಲಿ ಶಾಸಕರು ಇಲ್ಲದಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಇವತ್ತು ವೈದ್ಯಾಧಿಕಾರಿ ಬಂದಿದ್ದಾರೆ, ಮುಂದಿನ ದಿನದಲ್ಲಿ ನಮ್ಮ ಈಗಾಗಲೇ ಸಚಿವರಾಗಿ ಯುಟಿ ಖಾದರ್ ಬಂದಿದ್ದಾರೆ. ಅವರ ಮೂಲಕ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಯ ಏನೆಲ್ಲ ಕೊರತೆಗಳಿವೆ ಅದನ್ನು ನೀಗಿಸುತ್ತಾ ಮುಂದಿನ ದಿನದಲ್ಲಿ ಅಲ್ಲಿ ನರ್ಸಿಂಗ್ ಕಾಲೇಜು ತನ್ನ ಕನಸಿನ ಕೂಸು ಅಂತ ಹೇಳಿ ಇವತ್ತು ಸುಮಾರು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದ ಏನಾದ್ರೂ ಶಾಪ ಇದ್ರೆ ಸುನೀಲ್ ಕುಮಾರ್ ತಪ್ತದೆ. ಯಾಕಂದ್ರೆ ಆ ಮಕ್ಕಳೆಲ್ಲ ಎಷ್ಟು ಸಲ ಮನವಿ ಕೊಟ್ಟರು ಗೊತ್ತಿಲ್ಲ. ಇವತ್ತು ನಮ್ಮ ಹತ್ತೂರು ಹತ್ರಕ್ಕೆ ಜಾಗ ಸ್ಯಾಂಕ್ಷನ್ ಆಗಿದೆ, ಅಲ್ಲಿ ಸಹ ಹೊಸ ಕಟ್ಟಡ ಆಗಿ ನಮ್ಮ ನರ್ಸಿಂಗ್ ಶಾಲೆ ಸಹ ಅಲ್ಲಿ ಆಗ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಇವತ್ತು ಮಾರಿಯಮ್ಮ ದೇವಸ್ಥಾನದ ಬಗ್ಗೆ RT ಅರ್ಜಿನ ಬಗ್ಗೆ ನಿನ್ನೆ ಬಹಳ ಕ್ಷುಲ್ಲಕವಾಗಿ ಮಾತನಾಡಿದ್ರು. ಖಂಡಿತ ಯಾರು ಎಷ್ಟು ಅರ್ಜಿ ಕೊಟ್ಟರು ಯಾರು ಮಾಡಿದ್ದಾರೆ ಅದು 700 ಅಲ್ಲ 7,000 ಆದ್ರೂ ತಾನೇನು ತಪ್ಪು ಮಾಡಿಲ್ಲ, ತಮ್ದೇನು ತಪ್ಪಿಲ್ಲ ಅಂತಂದ್ರೆ ಯಾಕೆ ಅವರು ಮಾತಾಡ್ಬೇಕಂತ ನಂಗೆ ಅರ್ಥ ಆಗಿಲ್ಲ. ನಾವೇನಾದ್ರೂ ತಾಯಿಯ ನಾನು ಭಕ್ತನಾಗಿ ಹೇಳುವುದಂತಂದ್ರೆ ನಾವು ಯಾವತ್ತೂ ಅಂತ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಮಾಡಿದರು ಅಂತಂದ್ರೆ ಯಾರೇ ಒಬ್ಬ ಮಾಡಿರ್ಲಿ RT ಆಗ್ತದೆ ಮಾಡಿದ್ರೆ 7,000 ಅರ್ಜಿ ಕೊಟ್ಟಿದ್ರು ಹೌದಂತಾದ್ರೆ ಇವ್ರು ಏನು ತಪ್ಪು ಮಾಡಿಲ್ಲ, ನಮ್ಮದೇನು ತಪ್ಪಿಲ್ಲ ಅಂತಂದ್ರೆ ಅದಕ್ಕೆ ಇವ್ರು ಯಾಕೆ ಭಯಪಟ್ಟು ಅಷ್ಟು ಕೈ ಎಲ್ಲ ಇರಿಸ್ಕೊಳ್ತಾರಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅದೇ ರೀತಿ ನಮ್ಮ ಎಲ್ಲ ನಿನ್ನೆ ಅವರು ನಮ್ಮ ಜವಳಿ ಪಾರ್ಕಿನ ಬಗ್ಗೆ ಮಾತನಾಡಿದ್ರು ಬಂಧುಗಳೇ, ನಂಗೆ ಬಹಳ ಬೇಸರ ಆಯ್ತು. ಇವತ್ತು ಮೊನ್ನೆ MLA ಆದ ಅಶೋಕ್ ಕುಮಾರ್ ರೈ ಅವರು ಒಂದೇ ಟರ್ಮಿಗೆ MLA ಆಗಿ ಈಗ 3 ವರ್ಷ ಆಗಿದಷ್ಟೇ. ಅವ್ರ ಸಮೇತ ಅಲ್ಲಿ ಒಂದು ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿದ್ದಾರೆ. ಇಷ್ಟು ಜಾಗ ಸರ್ಕಾರಿ ಯಾವುದೇ ಒಂದು ವ್ಯವಸ್ಥೆ ಬಂದ್ರೆ ಅದಕ್ಕೊಂದು ಲ್ಯಾಂಡ್ ಬ್ಯಾಂಕ್ ಅಂತ. ನನ್ನ ಲೆಕ್ಕದಲ್ಲಿ ಸುಮಾರು 200 ಎಕರೆಗಿಂತ ಜಾಸ್ತಿ ಭೂಮಿ ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆ ಬಂದ್ರೆ, ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ನಮ್ಮ RTO ಟ್ರ್ಯಾಕ್ ಇರ್ಬೋದು, ಇಂಥ ಸುಮಾರು ಯೋಜನೆ ತರ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ 20 ವರ್ಷ ಶಾಸಕರಾಗಿ ಇವರಿಗೆ ಒಂದು 20 ಎಕರೆ ಜಾಗ ಸರ್ಕಾರದಿಂದ ಸಿಕ್ಕಿಲ್ಲ ಅಂತ ತನ್ನ ಅಸಹಾಯಕತೆಯನ್ನು ತೋರಿಸಿದಂತ ಒಂದು ನಾನು ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ನೋಡಿದೆ. ಅಸಹಾಯಕತೆಯನ್ನು ತೋರಿಸುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಏನಾದ್ರೂ ಜವಳಿ ಪಾರ್ಕಿನ ಬಗ್ಗೆ ಈಗಾಗಲೇ ನಮ್ಮ ಸಭಾ ಅಧ್ಯಕ್ಷರು ಹೇಳಿದಾಗೆ ಇವ್ರು ಯಾಕಾಗಿ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡುವ ಅವಶ್ಯಕತೆ ಏನಿತ್ತು ಅಂತ ಕೇಳುವಂತ ಪ್ರಶ್ನೆ. ಯಾಕಂದ್ರೆ ಯಾವುದೇ ಯೋಜನೆ ಆಗಿ ಯಾರಾದ್ರೂ ಅದನ್ನು ಮಾಡುವವರು ಮುಂದೆ ಬಾರದೆ ಶಂಕುಸ್ಥಾಪನೆ ಮಾಡುವುದು ಕೇವಲ ಇದು ಇಲೆಕ್ಷನ್ ಗಿಮಿಕ್ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಇವನು ಅದರ ಜೊತೆಗೆ ಅಲ್ಲಿರುವ ಹಲಸು ಉತ್ಪಾದನಾ ಕೇಂದ್ರ, ಇವತ್ತು ಅಲ್ಲಿ ಹಲಸು ಫ್ಯಾಕ್ಟರಿ ಅಂತ ಮಾಡಿದ್ದಾರೆ. ಅಲ್ಲಿ ಎಷ್ಟು ಜನ ಕೆಲಸ ಕೊಡ್ತೀನಿ ಹೇಳಿ ಕೋಟ್ಯಾಂತರ ರೂಪಾಯಿ ಸಬ್ಸಿಡಿಯನ್ನು ತಗೊಂಡು ಇವತ್ತು ಅಲ್ಲಿ ಹಲಸು ಇಲ್ಲ, ಕೆಲಸ ಮಾಡುವವರಿಲ್ಲ, ಏನಿಲ್ಲ, ಒಂದು ಏನ್ ಹೇಳ್ತಾರೆ ನಿಷ್ಪ್ರಯೋಜಕ ಯೋಜನೆಯನ್ನು ಮಾಡಿದ್ದಾರೆ. ಹೀಗೆ ಇವರ ಎಲ್ಲ ಒಂದು ಏನ್ ಹೇಳ್ತಾರೆ ಕೆಟ್ಟ ಕೆಲಸದ ಬಗ್ಗೆ ಹೇಳ್ತಾ ಹೋದ್ರೆ ದಿನ ಸಾಕಾಗ್ಲಿಕ್ಕಿಲ್ಲ. ಅದಕ್ಕೆ ನಾನೇನು ಹೆಚ್ಚಿಗೆ ಈ ಬಗ್ಗೆ ಹೇಳುವುದಿಲ್ಲ. ಇವತ್ತು ಕಾರ್ಕಳ ನಮ್ಮ ಸುವರ್ಣ ಕಾರ್ಕಳ ಏನ್ ಹೇಳ್ತಾರೆ ಏನೇನು ಹೆಸರಿಟ್ಟಿದ್ದಾರೆ, ಆದ್ರೆ ಅದಕ್ಕೆ ಬರುವ ನೀವು ವರ್ತುಲ ರೋಡ್ ಅನ್ನು ನೋಡಿ. ಇವತ್ತು ನಮ್ಮ ಯಾವ್ದು ಕಲ್ಲೊಟ್ಟೆ ರಸ್ತೆ ಇರ್ಬೋದು, ರಾಘವೇಂದ್ರ ಮಠದ ರಸ್ತೆ ಇರ್ಬೋದು, ವರೇಂದ್ರ ಕಾಲೇಜ್ ರಸ್ತೆ ಇರ್ಬೋದು, ಗಾಂಧಿ ಮೈದಾನ ರಸ್ತೆ ಇರ್ಬೋದು, ಎಲ್ಲ ನೋಡುವಾಗ ಯಾವುದೇ ರಸ್ತೆ ಇಲ್ಲಿ ಇಲ್ಲ ಅಂತಂದ್ರೆ ಇವರು 21 ವರ್ಷದಿಂದ ಶಾಸಕರಾಗಿ ಸಚಿವರಾಗಿ ಏನು ಘನದಾರಿ ಕೆಲಸ ಕಾರ್ಕಳಕ್ಕಾಗಿ ಮಾಡಿದ್ದಾರೆ, ಎಷ್ಟು ಮಕ್ಕಳಿಗೆ ಜಾಬ್ ಕೊಟ್ಟಿದ್ದಾರೆ, ಯಾವ ಇಂಡಸ್ಟ್ರಿಯನ್ನು ಇಲ್ಲಿ ತಂದಿದ್ದಾರೆ, ಏನು ಮಾಡಿದ್ದಾರೆ ಅಂತ ಹೇಳ್ಬೇಕು. ಖಾಲಿ ಜನರ ಭಾವನೆಯನ್ನು ಕೆರಳಿಸಿ ಜಾತಿ ಮತ ಧರ್ಮದ ಮೂಲಕ ಇಡೀ ಜನರ ವ್ಯವಸ್ಥೆಯನ್ನು ಹಾಳು ಮಾಡುವಂತ ಕೆಲಸವನ್ನು ಕಾರ್ಕಳದಲ್ಲಿ ಮಾಡಿದ್ರೆ ಈ ಎಲ್ಲ ಕೀರ್ತಿ ಸುನೀಲ್ ಕುಮಾರ್ಗೆ ಸಲ್ಲುತ್ತದೆ ಅಂತ ಹೇಳುತ್ತಾ, ಮುಂದಿನ ದಿನದಲ್ಲಿ ಇಂಥ ಯಾವುದೇ ಭಾವನಾ ಅಥವಾ ಪ್ರಚೋದನಕಾರಿ ಕೆಲಸವನ್ನು ಮಾಡಿ ಜನರ ಭಾವನೆಯನ್ನು ಹಾಳು ಮಾಡಿ ಮಕ್ಕಳ ಅಥವಾ ಇಲ್ಲಿ ಇರುವ ಹಿರಿಯರಿರ್ಬೋದು ಜನರಿರ್ಬೋದು ಎಲ್ಲ ಭಾವನಾತ್ಮಕವಾಗಿ ಒಳ್ಳೆ ರೀತಿಯಲ್ಲಿ ಸೌಹಾರ್ದತೆಯನ್ನು ಬದುಕುವವರು ಈ ಸೌಹಾರ್ದತೆಗೆ ಒಂದು ಕೊಳ್ಳಿ ಇಡುವಂತ ಕೆಲಸವನ್ನು ಮಾಡದೆ ಏನು ಅವರಿಗೆ ಶಾಸಕರಾಗಿ ಮಾಡಿದ್ದಾರೆ ದೇವರು, ಆ ಕೆಲಸದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ಕಾರ್ಕಳದ ಕೀರ್ತಿ ನಮ್ಮ ಗೋಪಾಲ್ ಭಂಡಾರಿ ಅವರು, ವೀರಪ್ಪ ಮೊಯ್ಲಿ ಅವರು, ಇವರೆಲ್ಲ ಇಲ್ಲಿ ರಾಜಕೀಯ ಮಾಡಿದವರು. ಅವ್ರು ಮಾಡುವಾಗ ಜನರಿಗೆ ಬದುಕು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಶಾಲೆ ಇರ್ಬೋದು, ಇವತ್ತು ನಮ್ಮ ನವೋದಯ ಶಾಲೆ ಇರ್ಬೋದು, ಅಥವಾ ಡಿಗ್ರಿ ಕಾಲೇಜ್ ಇರ್ಬೋದು, ಹೈಸ್ಕೂಲ್ಸ್ ಇರ್ಬೋದು, ಇಷ್ಟೆಲ್ಲ ಕೆಲಸ ಮಾಡಿದ್ರೆ ರಸ್ತೆ ಸೇತುವೆಗಳು ಬೇಜಾರು ಯಾವುದು ಮಾಡಿದ್ರೆ ಇದು ಗೋಪಾಲ್ ಭಂಡಾರಿ ಅವರು ಮತ್ತು ವೀರಪ್ಪ ಮೊಯ್ಲಿ ಅವರ ಕಾಲಘಟ್ಟದಲ್ಲಿ ಆಗಿದೆ ಅಂತ ಯಾವುದಾದ್ರೂ ಒಂದು ಸಾಕ್ಷಿ ಗುಡ್ಡೆಯನ್ನು ಸುನೀಲ್ ಕುಮಾರ್ ಕಾರ್ಕಳದಲ್ಲಿ ತೋರಿಸಿದ್ರೆ ಅವ್ರು ಯಾವುದೇ ಹಾಕುವ ಸವಾಲಿಗೆ ನಾವು ಎದುರು ಬರಲಿಕ್ಕೆ ರೆಡಿ ಇದ್ದೇವೆ. ಕೊನೆಯದಾಗಿ ನನ್ನ ಒಂದೇ ಮಾತು,
ಪರಶುರಾಮ ಥೀಮ್ ಪಾರ್ಕಿನ ಬಗ್ಗೆ ಅವರು ಮಾತಾಡುವುದಾದ್ರೆ ನಮ್ಮ ಬೈಲೂರಿನ ಮಾರಿಯಮ್ಮ ದೇವಸ್ಥಾನಕ್ಕೆ ಅವರು ಯಾವತ್ತು ಬೇಕಾದ್ರೆ ಬರಲಿ, ನಾವು ಅಲ್ಲಿ ಬಂದು ಅವರ ಎದುರಲ್ಲಿ ಆ ಬಗ್ಗೆ ಸವಾಲಾಗಿ ಇದು ಯಾರು ಯೋಜನೆ ಮಾಡಿದ್ದು, ಯಾರು ಇದನ್ನು ನಿಲ್ಲಿಸಿದ್ದು, ಇದು ಯಾರನ್ನು ಹಾಳುಗೆಡಾಗಿದ್ದು, ಇಡೀ ಕಾರ್ಕಳದ ಒಂದು ಹೆಸರನ್ನು ಈ ಜಗತ್ತಿನಲ್ಲಿ ಕಪ್ಪು ಚುಕ್ಕಿ ನಿಲ್ಲುವಾಗೆ ಮಾಡಿದ ಯಾರು ಅಂತ ಹೇಳಿದ್ರೆ ಅವರು ನನ್ನ ಹತ್ರ ಮುಖಾಮುಖಿ ಚರ್ಚೆಗೆ ಬಂದ್ರೆ ನಾನು ಯಾವತ್ತೂ ಸಿದ್ಧನಿದ್ದೆ ಎಂಬ ಮಾತನ್ನು ಹೇಳುತ್ತಾ ನಿಮಗೆಲ್ಲರಿಗೂ ವಂದಿಸ್ತೇನೆ.